If A equal to 3, 1, minus 1, 2, show that A square minus 5A plus 7I equal to 0. Hence find A inverse. Solution. ಇಲ್ಲಿ I ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 by 2. ಅಲ್ಲಿ ಹೇಳಿಲ್ಲ ಅಂದ್ರೂ ಕೂಡ ಇಟ್ ಇಸ್ ಅಂಡರ್ಸ್ಟುಡ್. ಯಾಕಂದ್ರೆ ವಿ ಆರ್ ಡೀಲಿಂಗ್ ವಿತ್ ಎ 2 by 2 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ 0 ಅಂತ ಇದೆಯಲ್ಲ, ಇದು 0 ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 by 2. ಲೆಫ್ಟ್ ಸೈಡ್ ಈಕ್ವಲ್ ಟು ರೈಟ್ ಸೈಡ್ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ A ಸ್ಕ್ವೇರ್ ಮೈನಸ್ 5A ಪ್ಲಸ್ 7I ಇಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಒಂದು 0 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರೋದು ಫಸ್ಟ್ ಪಾರ್ಟ್. ಮತ್ತು ಇದೇ ಈಕ್ವೇಶನ್ ಅನ್ನ ಯೂಸ್ ಮಾಡಿ ನಾವೇನ್ ಫೈಂಡ್ ಮಾಡಬೇಕು ಅಂದ್ರೆ A ಇನ್ವರ್ಸ್ ಅನ್ನು ಫೈಂಡ್ ಮಾಡಬೇಕು. ಸೇಮ್ ಕ್ವಶನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಕನ್ಸಿಡರ್ LHS ಪಾರ್ಟ್. ಕನ್ಸಿಡರ್ A ಸ್ಕ್ವೇರ್ ಮೈನಸ್ 5A ಪ್ಲಸ್ 7I ಈಕ್ವಲ್ ಟು 0 ತಗೊಳ್ಬೇಡಿ. ಈಕ್ವಲ್ ಟು 0 ನಾವೇ ಪ್ರೂವ್ ಮಾಡಬೇಕು. A ಸ್ಕ್ವೇರ್ ಈಸ್ ನಥಿಂಗ್ ಬಟ್ A ಇಂಟು A. 3, 1, minus 1, 2. ಇದು A ಇಂಟು ಅಗೇನ್ 3, 1, minus 1, 2. ದಿಸ್ ಈಸ್ A ಸ್ಕ್ವೇರ್. ಮತ್ತೆ A ಸ್ಕ್ವೇರ್ ಅಂತಂದ್ರೆ ಇದರಲ್ಲಿ ಒಳಗಡೆ ಇರ್ತಕ್ಕಂಥ ನಂಬರ್ಗಳನ್ನ ಸ್ಕ್ವೇರ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಬಾರ್ದು. ಮೈನಸ್ 5 ಇಂಟು A ಅಂತಂದ್ರೆ ಸೇಮ್ ಮ್ಯಾಟ್ರಿಕ್ಸ್ 3, 1, minus 1, 2 ಪ್ಲಸ್ 7 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ 1, 0, 0, 1. ದಿಸ್ ಇಸ್ ಈಕ್ವಲ್ ಟು, ಈಗ ಈ ಎರಡು ಮ್ಯಾಟ್ರಿಕ್ಸಸ್ ನ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್. 3 3s are 9. 1 minus 1 is minus 1. 9 minus 1. 9 minus 1 ಅಂದ್ರೆ 8. First row second column. 3 1s are 3. 1 2s are 2. 3 plus 2 it is 5. Second row first column. Minus 1 into 3 is minus 3. 2 into minus 1 is minus 2. Minus 3 minus 2 ಅಂದ್ರೆ minus 5. Second row second column. Minus 1 into 1 is minus 1. 2 2s are 4. Minus 1 plus 4. Minus 1 plus 4 ಅಂದ್ರೆ 3. Minus as it is ಇಲ್ಲಿ 5 ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 5 3s are 15. 5 1s are 5. 5 into minus 1 means minus 5. 5 2s are 10. Plus 7 ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 7 into 1 is 7. 0 0 it is 7. ಈಗ ಸಿಂಪ್ಲಿಫೈ ಮಾಡಿ. 8 minus 15 plus 7. 8 minus 15 plus 7. Next term is 5 minus 5 plus 0. 5 minus 5 plus 0. Minus 5 minus into minus plus 5 plus 0. Next term 3 minus 10 plus 7. This is equal to 8 plus 7 means 15 minus 15 0. 5 minus 5 0 plus 0 again 0 plus 5 minus 5 0 plus 0 is again 0. 7 plus 3 is 10. 10 minus 10 is 0. This is nothing but a 0 matrix of order 2 by 2. This implies A square minus 5A plus 7I is equal to 0. Hence verified. So first part ಮುಗಿತು. ಈಗ ಇದೇ ಈಕ್ವೇಶನ್ ಯೂಸ್ ಮಾಡಿ A ಇನ್ವರ್ಸ್ ಫೈಂಡ್ ಮಾಡಬೇಕು. ಇದನ್ನ ಫಸ್ಟ್ ಏನ್ ಮಾಡೋಣ, ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. Now consider A square minus 5A plus I equal to 0. ಈಗ ಈಕ್ವಲ್ ಟು 0 ಅಂತ ನಾವು ತಗೊಳ್ಬಹುದು, ಯಾಕಂದ್ರೆ ವೆರಿಫೈ ಮಾಡಿಬಿಟ್ಟಿದ್ದೀವಿ. ಈಗೇನ್ ಮಾಡಿ ಅಂತಂದ್ರೆ ನನಗೆ A ಇನ್ವರ್ಸ್ ಬೇಕಲ್ಲ. ಓಕೆ, 7I ಆಸ್ ಇಟ್ ಇಸ್ ಇಲ್ಲಿ 7I ಈಕ್ವಲ್ ಟು ಮೈನಸ್ 5A ಮತ್ತು A ಸ್ಕ್ವೇರ್ ನ ರೈಟ್ ಸೈಡ್ ತಗೊಳ್ರಿ. ಇಲ್ಲಿ 0 ಅಥವಾ 0 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಯಾವುದೇ ಮ್ಯಾಟ್ರಿಕ್ಸ್ ಈ ಕಡೆ ಬಂದ್ರೆ ಮೀನ್ಸ್ ಅದರ ಅರ್ಥ ಏನು, ನಾವು ಆಡ್ ಮಾಡ್ತಾ ಇದೀವಿ ಅಥವಾ ಸಬ್ಟ್ರಾಕ್ಟ್ ಮಾಡ್ತಿದೀವಿ ಅಂತ ಅರ್ಥ. ಮೈನಸ್ 5A ತಗೊಂಡ್ರೆ ಪ್ಲಸ್ 5A ಆಗುತ್ತೆ. 0 ಮ್ಯಾಟ್ರಿಕ್ಸ್ ಒಂದ್ ರೀತಿ 0 ತರ ಕೆಲಸ ಮಾಡುತ್ತೆ. ಹಾಗಾಗಿ ಆ 0 ಮ್ಯಾಟ್ರಿಕ್ಸ್ ನಾವು ಇಗ್ನೋರ್ ಮಾಡಬಹುದು. A ಸ್ಕ್ವೇರ್ ಈ ಕಡೆ ಬಂದಾಗ ಮೈನಸ್ A ಸ್ಕ್ವೇರ್ ಆಯ್ತು. ನಾವು ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಬೈ A ಇನ್ವರ್ಸ್, ಪ್ರೀ ಮಲ್ಟಿಪ್ಲೈ ಆದ್ರೂ ಮಾಡಿ ಪೋಸ್ಟ್ ಮಲ್ಟಿಪ್ಲೈ ಆದ್ರೂ ಮಾಡಿ ಏನ್ ತೊಂದರೆ ಇಲ್ಲ. ಇಲ್ಲಿ 7I ಇತ್ತು, A ಇನ್ವರ್ಸ್ ಇಂದ ನಾನು ಮಲ್ಟಿಪ್ಲೈ ಮಾಡ್ತೀನಿ.
ಎರಡು ಕಡೆ 5a minus a square into a inverse. ಸೊ ಎರಡು ಕಡೆ a inverse ಇಂದ ಮಲ್ಟಿಪ್ಲೈ ಮಾಡಿದ್ವಿ. 7 into i ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ a inverse. a inverse ಜೊತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ a inverse ಬರುತ್ತೆ. ಬರೀ a inverse ಅಷ್ಟೇ ಅಲ್ಲ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಯಾವುದೇ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ನೀವು ಯಾವ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರಿ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ i into x. ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಯಾವ್ದಾದ್ರು ಆಗಿರ್ಲಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಬರುತ್ತೆ. ದೇರ್ ಫೋರ್ ಎ ಇನ್ವರ್ಸ್ ಬಂತು. ಇಟ್ ಈಸ್ ಈಕ್ವಲ್ ಟು 5 ಇಂಟು ಎ ಇನ್ವರ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು ಎ ಇಂಟು ಎ ಇನ್ವರ್ಸ್ ಆಯ್ತು, ಮೈನಸ್ ಎ ಸ್ಕ್ವೇರ್ ಇಂಟು ಎ ಇನ್ವರ್ಸ್. 7a ಇನ್ವರ್ಸ್ ಈಸ್ ಈಕ್ವಲ್ ಟು 5 ಇಂಟು ಎ ಇನ್ವರ್ಸ್ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಡೆಫಿನೇಷನ್ ಆಫ್ ಎ ಇನ್ವರ್ಸ್ ಇದೆ ಇರೋದು ಅದೇನೆ. ಎ ಅನ್ನೋದು ಒಂದು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗಬೇಕಾಗಿತ್ತು ಅಂತಂದ್ರೆ ದೇರ್ ಶುಡ್ ಎಕ್ಸಿಸ್ಟ್ ಅನದರ್ ಮ್ಯಾಟ್ರಿಕ್ಸ್ ಬಿ ಸಚ್ ದಟ್ ಎ ಬಿ ಈಕ್ವಲ್ ಟು ಬಿ ಎ ಈಕ್ವಲ್ ಟು ಐ. ಅಂದ್ರೆ ಎ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಕೊಡ್ತಾ ಇರಬೇಕು. ಆ ರೀತಿ ಒಂದು ಮ್ಯಾಟ್ರಿಕ್ಸ್ ಇದ್ರೆ ಈ ಮ್ಯಾಟ್ರಿಕ್ಸ್ ನ ನಾವೇನ್ ಕರಿತೀವಿ, ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಅಂತ ಕರೆದು ಇದಕ್ಕೆ ಒಂದು ನೊಟೇಷನ್ ಕೊಟ್ಟಿದ್ವಿ ಎ ಇನ್ವರ್ಸ್ ಅಂತ. ಸೊ ಬಿ ತೆಗೆದು ಎ ಇನ್ವರ್ಸ್ ಬರೆದ್ರೆ ಏನಾಗುತ್ತೆ, ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ ಈಕ್ವಲ್ ಟು ಐ ಅಂತ ಆಗ್ತದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಅದರ ಅರ್ಥ. ಮೈನಸ್ ಎ ಸ್ಕ್ವೈರ್ ಅಂತಂದ್ರೆ ಎ ಇಂಟು ಎ, ಇನ್ನು ಎ ಇನ್ವರ್ಸ್ ಪಕ್ಕದಲ್ಲಿದೆ. ಅಗೇನ್ ಎ ಇಂಟು ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೊಮ್ಮೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ದೇರ್ ಫೋರ್ 5i ಮೈನಸ್ ಎ, ಎ ಇಂಟು ಎ ಇನ್ವರ್ಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಗೇನ್ 7a ಇನ್ವರ್ಸ್ ಈಕ್ವಲ್ ಟು 5i minus a into some identity matrix will give us a. ಈಗ a ಇನ್ವರ್ಸ್ ನ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ನಾನು ನೆನ್ನೆ ಮೀನ್ಸ್ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ಇಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಪ್ಲೈ ಆಗಲ್ಲ. a ಸ್ಕ್ವೇರ್ ಇಂಟು a ಟು ದ ಪವರ್ ಆಫ್ -1 ಇದ್ದಾಗ a ಟು ದ ಪವರ್ ಆಫ್ 2 -1 ಅಂತ ಬರೆದು a ಟು ದ ಪವರ್ ಆಫ್ 1 ಅಂತ ಬರೀತಿದ್ವಿ. ಇಲ್ಲಿ ಪ್ಯಾಟರ್ನ್ ಅದೇ ರೀತಿ ಕಾಣಿಸ್ತಿರ್ಬೋದು, ಆದ್ರೆ ಅಪ್ಲೈ ಆಗ್ತಕ್ಕಂಥ ಲಾಜಿಕ್ ಬೇರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. Now 7a inverse is equal to 5 into identity matrix ತಗೋಬೇಕು, 2/2 identity matrix, that is 1001 minus a ಅಂತಂದ್ರೆ ಏನಿದೆ ಮ್ಯಾಟ್ರಿಕ್ಸ್ 3 1 -1 2. ಸಿಂಪ್ಲಿಫೈ ಮಾಡೋಣ. ಲೆಫ್ಟ್ ಸೈಡ್ 7a ಇನ್ವರ್ಸ್ ಇದೆ, ಮರಿಬೇಡಿ. 5 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 5005 ಆಯ್ತು, ಮೈನಸ್ 3 1 -1 2. ಈಗ ಸಬ್ಟ್ರಾಕ್ಟ್ ಮಾಡಿ. 5 minus 3, 5 minus 3 is 2. 0 minus 1 ಅಂದ್ರೆ -1. 0 minus into minus plus 1. So 0 plus 1 is plus 1. 5 minus 2, it is 3. ಈ ಕಡೆ ಏನಿದೆ 7a ಇನ್ವರ್ಸ್ ಇದೆ. ನನಗೆ a ಇನ್ವರ್ಸ್ ಬೇಕು, 7 ಬೇಡ ಅಂತಂದ್ರೆ ಡಿವೈಡ್ ಮಾಡಿಬಿಡ್ರಿ. 1/7 ಇಂಟು 2 -1 1 3. ದಿಸ್ ಈಸ್ ದ ರಿಕ್ವೈರ್ಡ್ a ಇನ್ವರ್ಸ್. ಇಲ್ಲ ನನಗೆ 1/7 ಹೊರಗಡೆ ಬೇಡ ಒಳಗಡೆ ಬೇಕು ಅಂತಂದ್ರೆ ಈ 2 ಗೆ ಎಲ್ಲ ಎಲಿಮೆಂಟ್ ಗಳಿಗೆ 1/7 ಅನ್ನ ಮಲ್ಟಿಪ್ಲೈ ಮಾಡಿಬಿಡಿ. ಏನಾಗುತ್ತೆ 2/7 -1/7 1/7 3/7 ಅಂತ ಮ್ಯಾಟ್ರಿಕ್ಸ್ ಬರುತ್ತೆ. ಇದು a ಇನ್ವರ್ಸ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನಡೆಯುತ್ತೆ, ಇಲ್ಲ ನಾನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂತೀನಿ ಅಂದ್ರೂ ಕೂಡ ನಡೆಯುತ್ತದೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಫೈಂಡ್ ಎ ಇನ್ವರ್ಸ್ ಆಫ್ ದಿಸ್ ಟೈಪ್ ಆಫ್ ಈಕ್ವೇಷನ್ಸ್.